ಆಗಿ ಚಾಮುಂಡೇಶ್ವರಿಗೆ ವಿಶೇಷ ಹರಕೆ ಸಲ್ಲಿಕೆ ಮಾಡಲಾಗಿದೆ. ನಿವೃತ್ತ ದೈಹಿಕ ಶಿಕ್ಷಕ ರಮೇಶ್ ಎಂಬುವರಿಂದ ಈ ಒಂದು ಹರಕೆಯನ್ನು ಸಲ್ಲಿಕೆ ಮಾಡಿರೋದು. ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಹಿನ್ನೆಲೆಯಲ್ಲಿ ಸುನೀತಾ ವಿಲಿಯಮ್ಸ್ ಸುರಕ್ಷಿತ ವಾಪಸ್ಸಾಗಿದ್ದಕ್ಕೆ ಈ ಹರಕೆ ತೀರಿಸಲಾಗಿದೆ. ಟೇಬಲ್ ಟೆನ್ನಿಸ್ ಬಾಲ್ ಟ್ಯಾಪ್ ಮಾಡುತ್ತಾ ಬೆಟ್ಟ ಹತ್ತಿ ಇಳಿದಂತ ರಮೇಶ್ ಸುಮಾರು 1,000 ಮೆಟ್ಟಿಲು ಹತ್ತಿ ಇಳಿದಿದ್ದಾರೆ. ಈ ಮುಖಾಂತರವಾಗಿ ಹರಕೆ ಸಲ್ಲಿಕೆ ಮಾಡಿದ್ದಾರೆ. 65 ವರ್ಷದ ರಮೇಶ್ನಿಂದ ವಿಶೇಷ ಹರಕೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಮೊಬೈಲ್ ಬಿಟ್ಟು ಕ್ರೀಡೆ ಕಡೆ ಗಮನ ಹರಿಸುವಂತೆ ಕರೆಯನ್ನು ನೀಡಿದ್ದಾರೆ. ಯುವಕರಿಗೆ ಕರೆ ನೀಡಿದ ನಿವೃತ್ತ ದೈಹಿಕ ಶಿಕ್ಷಕ ರಮೇಶ್. ನಾನು ರಮೇಶ್ ಮೂಟೇಂದ್ರ ಅಂತ, ನಿವೃತ್ತ ದೈಹಿಕ ಶಿಕ್ಷಕ, ಕೇಂದ್ರೀಯ ವಿದ್ಯಾಲಯದಿಂದ ನಿವೃತ್ತ ದೈಹಿಕ ಶಿಕ್ಷಕ. ಈ ಸೇವೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಇದು ಇಂಡಿಯನ್ ಕ್ರಿಕೆಟ್ ಟೀಮು ICC ಚಾಂಪಿಯನ್ಶಿಪ್ ಆಗಿದ್ದಕ್ಕೆ ಮತ್ತು ಸುನೀತಾ ವಿಲಿಯಮ್ಸ್ ಅವರು ಸುರಕ್ಷಿತವಾಗಿ ಭೂಮಿಗೆ ಬಂದರೆ ನಾನು ಒಂದು ವಿಶೇಷತೆಯನ್ನಾಗಿ ಸೇವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀನಿ. ಚಾಮುಂಡೇಶ್ವರಿ ಕೃಪಾ ಕಟಾಕ್ಷದಿಂದ ಯಶಸ್ವಿ ಆದರೆ, ಈ ಸೇವೆ ಯಶಸ್ವಿ ಆದರೆ ಇದೇ ಥರ ಒಂದು 10 ನಮೂನೆಯ ಸೇವೆಯನ್ನು ಮಾಡಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಈ ಸಂದೇಶ ಏನಪ್ಪ ಅಂತಂದರೆ, ಈ ಸಾಹಸ ಕೈ ಹಾಕ್ಕೊಂಡು ಈ ಸೇವೆ ಕೈ ಹಾಕೊಳ್ಳೋ ಸಂದೇಶ ಏನಪ್ಪ ಅಂತಂದರೆ, ಮೊಬೈಲ್ ಬಿಡಿ, ರಾಕೆಟ್ ಹಿಡಿ ಅಂತ. ರಾಕೆಟ್ ಅಂತಂದರೆ ಬರೀ ರಾಕೆಟ್ ಅಂತಲ್ಲ, ನೀವು ಯಾವುದಾದ್ರೂ ಸ್ಪೋರ್ಟ್ಸ್ನಲ್ಲಿ ತಲ್ಲೀನಾಗ್ರಿ. ಓಕೆ, ಮೊಬೈಲ್ನಿಂದ ಹೊರಗೆ ಬಂದುಬಿಟ್ಟು ಈ ಯಾವ್ದಾರ ಕ್ರೀಡಾ ಚಟುವಟಿಕೆಯಲ್ಲಿ ತಲ್ಲೀನಾಗ್ರಿ. ನನಗೀಗ 65 ವರ್ಷ. ಓಕೆ, ಈ ವಯಸ್ಸಿನಲ್ಲಿ ನನಗೆ ಹುಮ್ಮಸ್ಸಿದೆ. ಎಲ್ಲರೂ ಯುವಕರು ಯಾಕೆ ಮೊಬೈಲ್ನಿಂದ ಅವರು ಒಂಥರ ಚಟಕ್ಕೆ ಬಿದ್ದುಬಿಟ್ಟು ತಮ್ಮನ್ನು ತಾವು ಇದನ್ನು ಏನು ಒಬಿಸಿಟಿ ಬಂದುಬಿಟ್ಟು, ಓಕೆ, ಅದು ಅವರು ಅಷ್ಟು ಚಟುವಟಿಕೆಯಿಂದಿಲ್ಲ. ಯಾಕಂದರೆ ಈಗ ಮುಂಜಾನೆ ಆಗಿದೆ, ಅವ್ರು ಮುಂಜಾನೆ ಹೇಳೋದು ಕಷ್ಟ.